ಹೋಗ್ತಾರೆ, ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡೋದ್ರಿಂದ ಏನಪ್ಪ ಅಂತಂದ್ರೆ ವಿಷಯದ ಆಳಕ್ಕೆ ಇಳಿದು ಹೋಗುವ ಸಾಹಿತ್ಯಗಳು ಇದ್ದಾವೆ. ಇಲ್ಲಿ ಸಂವಾದವನ್ನು ಮಾಡಿದ್ದಾರೆ ಜೈಪುರ್ ಈ ಒಂದು ಸಾಹಿತ್ಯ ಉತ್ಸವದಲ್ಲ. ಸುಮ್ಮನೆ ಎದ್ದು ಭಾಷಣ ಮಾಡೋದು, ಭಾಷಣ ಮಾಡಿ ಯಾರು ಕೇಳೋದು, ಕುಂತಲಿಗೆಲ್ಲ ನಿದ್ದೆ ಮಾಡುವಂಥ ಪ್ರಸಂಗಗಳು ಬರ್ತಿರ್ತಾವೆ. ಅದಕ್ಕೆ ಅದನ್ನು ಮಾಡಲಾರ್ದ ಚರ್ಚೆಗೆಂಬು ಕೊಟ್ಟ ಹೊಸ ರೀತಿಯಾದಂಥ ವಿಚಾರಗಳನ್ನು ಹೊರಗೆ ಹಾಕಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಪ್ರಯತ್ನಕ್ಕೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಅದರಲ್ಲೂ ಈ ಏಷ್ಯಾ ಖಂಡದ ದೇಶಗಳು ಯಾವ ರೀತಿಯಾಗಿ ಯುರೋಪಿನ ದೇಶಗಳಿಗೆ ಗುಲಾಮ ಆಗ್ತಾ ಹೋದವು ಅನ್ನೋದನ್ನು ಬಿಡಿಸ್ತಾ ಹೋಗ್ತಾರೆ. ಅದನ್ನು ಇವತ್ತು ನಾವು ಅಳಿಸ್ಬೇಕಾಗಿದ್ದೀನಂಥ ಮಾತನ್ನು, ಜೊತೆಗೆ ಸ್ವಂತಿಕೆಯನ್ನು ಬೆಳೆಸ್ಕೋಬೇಕು ಅನ್ನುವಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಈ ಒಂದು ಫಂಕ್ಷನ್ದಲ್ಲಿ ಅಥವಾ ಸಭೆಯಲ್ಲೇ ಇಡೀ ದೇಶದ ಅರ್ಥವ್ಯವಸ್ಥೆ ಬಗ್ಗೆ, ಇಲ್ಲಿ ಸಾಮಾಜಿಕ ವ್ಯವಸ್ಥೆ ಬಗ್ಗೆ, ಸಾಂಸ್ಕೃತಿಕ ಬೆಳವಣಿಗೆ ಬಗ್ಗೆ ಸಾಕಷ್ಟು ವಿಷಯಗಳು ಚರ್ಚೆ ಆಗಿದ್ದಾವೆ. ಜೊತೆಗೆ ಕೊಲೋನಿಸಮ್ ಅಂದರೆ ಈ ಒಂದು ಹೊಸದಾಗಿ ಇನ್ನೊಬ್ಬರ ಗುಲಾಮರಾಗಿದ್ದದ್ದು ಸಹಿತ ತಪ್ಪಿತಪ್ಪ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದಾರೆ. ಹೀಗಾಗಿ ಈ ಸಾಮ್ರಾಜ್ಯಶಾಹಿತ್ವ ಅಥವಾ ರಾಜನ ದೇವರಪ್ಪ ಮತ್ತಾರಿಲ್ಲ ಅನ್ನುವಂಥ ಒಂದು ವಿಚಾರ ಬ್ರಿಟಿಷರು ಬಿತ್ತಿದ್ರೂ ಸಹಿತ ನಂತರದಲ್ಲೇ ಈ ವಿಷಯದಲ್ಲೇ ಒಂದಿಷ್ಟು ಗಾಯಗಳು ಅದು, ನೋವು ಅದು. ಬಟ್ ಆದರೂ ಸಹಿತ ಭಾರತ ಅನ್ನುವಂಥದ್ದು ಒಂದು ಹೊಸ ಶಕ್ತಿಯಾಗಿ ಇತ್ತೀಚೆಗೆ ಬೆಳವಣಿಗೆ ಆಗ್ತಾಯಿದೆ, ಇನ್ನೂ ಆಗಿಲ್ಲ, ಅದು ಆಗಬೇಕಾಗಿದ್ದು. ಅದಕ್ಕೆ ಯಾವ ರೀತಿಯಾಗಿ ಸಹಾಯ ಸಹಕಾರ ಸಿಗ್ಬೋದು ಜನರಿಂದ ಅನ್ನೋದು ಸಹಿತ ಇವತ್ತು ವಿಚಾರ ಮಾಡಲಾಗಿದೆ. ಏನೋ ಆಗಲಿ, ಈ ಒಂದು ಜೈಪುರ್ ಲಿಟ್ರೇಚರ್ ಫೆಸ್ಟಿವಲ್ ಹೊಸ ಚಿಂತನೆಯನ್ನು, ಈ ದೇಶದ ಸಾಂಸ್ಕೃತಿಕ ಡೆವಲಪ್ಮೆಂಟನ್ನು ನಿರಂತರ ಚರ್ಚೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದು. ಈ ಸಲ ವಿಷಯ ಆಯ್ಕೆನೂ ಸಹಿತ ಭಾಳ ಚೆನ್ನಾಗಿತ್ತು. ಹೇಗಪ್ಪ ಅಂತಂದ್ರೆ ಫ್ರಮ್ ದ ರೂಯಿನ್ ಆಫ್ ಎಂಪೈರ್, ಸಾಮ್ರಾಟ್ ಹೆಂಗೆ ಹಾಳಾಯಿತು, ನಾಶ ಆಯಿತು ಅನ್ನೋದ್ರ ಜೊತೆಗೆ ಅದು ಬಿಟ್ಟು ಒಂದು ಗಾಯಗಳು ಯಾವ ರೀತಿ ನಮ್ಮನ್ನು ಎಲ್ಲಿ ತಂದು ನಿಲ್ಲಿಸುವಂಥ ವಿಚಾರ ಚರ್ಚೆ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಲಿಟ್ರೇಚರ್ ಒಂದು ಫೆಸ್ಟಿವಲ್ ಹಬ್ಬಕ್ಕೆ ನಾವು ಇದು ನಿರಂತರವಾಗಿ ಟಚ್ ಇಟ್ಕೊಂಡು ಅದ್ರ ಬಗ್ಗೆ ಹೇಳೋ ಪ್ರಯತ್ನ ಮಾಡ್ತಾಯಿದ್ದೀವಿ. ನೀವು ಅದ್ರ ಬಗ್ಗೆ ಇನ್ನಷ್ಟು ನೀವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೋಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.